ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ರಿಗೆ ಬಂದ್ಮೇಲೆ ಮೊಬೈಲ್ ಬಿಟ್ಟು ಆರಾಮಾಗಿರ್ಬೋದಪ್ಪ. ಬೆಂಗಳೂರಲ್ಲಿದ್ರೆ ಸುಮ್ಮನೆ ಕಾರಣ ಇಲ್ಲದೆ ಮೊಬೈಲ್ ನೋಡ್ಬೇಕನ್ಸುತ್ತೆ. ಈ ರೀಲ್ಸು, ಟ್ರೋಲ್ಸು, ಮೀಮ್ಸು ಅಂತ ದಿನಾನೇ ಕಳೆದು ಹೋಗುತ್ತೆ. ಇದೇನಿದು, ಶ್ರೀವಲ್ಲಿ ನನಗೆ ಯಾಕೆ ಮೆಸೇಜ್ ಮಾಡಿದ್ದಾಳೆ? ಹಾಯ್ ಶ್ರಾವಣಿ, ಸುಬ್ಬು ಹೇಗಿದ್ದಾನೆ? ನೀವೆಲ್ಲರೂ ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ನೀವೆಲ್ಲರೂ ಇರೋ ಧೈರ್ಯದ ಮೇಲೇ ನಾನು ಇಲ್ಲಿ ಸುಮ್ಮನೆ ಇರೋದು. ಇಲ್ಲ ಅಂದಿದ್ದರೆ ನಾನೇ ಬಂದು ಅವನ್ನ ನೋಡ್ಕೊತಿದ್ದೆ. ದಯವಿಟ್ಟು ಅವನ್ನ ಹುಷಾರಾಗಿ ಕರ್ಕೊ. ಅವನು ನನ್ನ ಸುಬ್ಬು. ಹುಡುಗಿ, ಯಾಕೆ ಬೇಜಾರಲ್ಲಿದೀಯಾ? ಏನಿಲ್ಲ ಅಜ್ಜಿ, ಈ ವಯಸ್ಸೇ ಹಾಗೆ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಜಾರಾಗ್ತಾ ಇರುತ್ತೆ, ಸಣ್ಣ ಪುಟ್ಟ ವಿಷಯಕ್ಕೆ ಖುಷಿನೂ ಆಗ್ತಾ ಇರುತ್ತೆ. ಅದಕ್ಕೆ ನಿಂಗೆ ಖುಷಿ ಆಗ್ಲಿ ಅಂತ ನಾ ಏನೋ ಅಂತಂದಿದ್ದೀನಿ. ಏನಜ್ಜಿ? ಚಾಕ್ಲೇಟು! ಏನಜ್ಜಿ ಇದು? ನಾನು ಇನ್ನೂ ಚಿಕ್ಕ ಮಗು, ನನಗೆ ಚಾಕ್ಲೇಟ್ ಕೊಡ್ತಿದ್ದೀರಲ್ಲ? ನೀನ್ ಚಿಕ್ಕ ಮಗು ಆಗಿರೋವಾಗ ನಿಂಗೆ ಇದನ್ನೆಲ್ಲ ಕೊಟ್ಟು ಖುಷಿ ಪಡ್ಸಕ್ಕೆ ನನಗೆ ಅದೃಷ್ಟ ಇರ್ಲಿಲ್ವಲ್ಲ, ಅದಕ್ಕೆ ಇವಾಗ ತಂದೆ, ತಗೋ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಏನ್ ಗೊತ್ತಾ, ನಾನು ಈಗಲೂ ನಿಮ್ಮ ಮುಂದೆ ಚಿಕ್ಕ ಮಗುನೆ. ಮತ್ತೆ ಈ ಚಾಕ್ಲೇಟ್ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಏ ಸುಬ್ಬು, ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ಅಷ್ಟೇದಲ್ಲಿ ನಿನಗೆ ಯಾಕಷ್ಟೆಲ್ಲ ಕಾಲ್ ಮಾಡ್ತಾಳೆ? ನಿಮ್ಮಿಬ್ಬರ ಮಧ್ಯೆ ಏನು ಇಲ್ಲ ಅಂದಮೇಲೆ ನೀನು ಯಾಕೆ ಕಾಲ್ನ ರಿಸೀವ್ ಮಾಡ್ತೀವ? ಮೇಡಮ್, ಸುತ್ತಿ ಬೆಳೆಸಿ ಅಲ್ಲಿಗೆ ಬರ್ತಿದ್ರಲ್ಲ ಮೇಡಮ್. ವರಲಕ್ಷ್ಮಿ ಮದುವೆ ನಿಶ್ಚಯ ಆಗಿದೆ, ಅದಕ್ಕೆ ಆ ಮದುವೆ ವಿಚಾರವಾಗಿ ನಾನು ಶ್ರೀವಲ್ಲಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಷ್ಟೇ. ಓ ಅಷ್ಟೇನಾ? ಓಕೆ. ಸತ್ಯ ಮೇಡಮ್ ಏನೂ ಬೈಲಿಲ್ಲ. ಮದ್ವೆ ವಿಷಯ ಮಾತಾಡೋದಾದ್ರೆ ದೊಡ್ಡವ್ರ ಜೊತೆ ಮಾತಾಡ್ಬೇಕು. ಆ ಶ್ರೀವಲ್ಲಿ ಜೊತೆ ಏನ್ ನಿನ್ ಮಾತು? ನಿಂದು ಅತಿ ಆಯ್ತು ಸುಬ್ಬು. ಇನ್ಮೇಲೆ ನೀನ್ ಏನೇ ಮಾತಾಡೋದಾದ್ರೂ ಅವ್ರ ಅಮ್ಮನ್ ಕಾಲ್ ಮಾಡು. ಅವ್ರ ಜೊತೆ ಎಷ್ಟು ಬೇಕಿದ್ರು ಮಾತಾಡು, ಏನ್ ಬೇಕಿದ್ರು ಮಾತಾಡು, ಬೇಕಿದ್ರೆ ಹಗಲು ರಾತ್ರಿ ಮಾತಾಡು. ಆದ್ರೆ ಶ್ರೀವಲ್ಲಿ ಜೊತೆ ಮಾತ್ರ ಮಾತಾಡಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಅಜ್ಜಿ ಅಪ್ಪಂಗೆ ದೃಷ್ಟಿ ತೆಗಿಯಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೋಗ್ಬೇಕು, ಆಮೇಲೆ ಬಂದು ನಿನ್ನ ವಿಚಾರಿಸ್ಕೋತೀನಿ. ಓಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.